ಸೊ ಇಷ್ಟರ ಮಧ್ಯದಲ್ಲಿ ಫೈನಲಿ ವಿ ಹ್ಯಾವ್ ಕಮ್ ಟು ದ ಫೈನಲ್ ಸ್ಟೇಜ್ ಇಸ್ ದ ಕಾನ್ಸರ್ಟ್. ಸೊ ಪ್ರಾಯಶಃ ಕನ್ನಡ ಚಿತ್ರರಂಗದಲ್ಲಿ ಸಂಗೀತಗಾರರಲ್ಲಿ ಬಹಳ ಬಹಳ ಬೆರಳೆಣಿಕೆ ಅಷ್ಟು ಒಂದು ಮ್ಯೂಸಿಕ್ ಡೈರೆಕ್ಟರ್ ಕಾನ್ಸರ್ಟ್ ಮಾಡೋಕ್ಕೆ ಕೈ ಹಾಕಿರೋಂಥದ್ದು. ಇನ್ ದ್ಯಾಟ್ ವೇ ಐ ಥಿಂಕ್ ರೈಟ್ ಫ್ರಮ್ ಗುರು ಸರ್, ಗುರು ಕಿರಣ್ ತೊಗೊಂಡ್ರೆ ಅಥವಾ ಅರ್ಜುನ್ ಜನಿಯಾ ತೊಗೊಂಡ್ರೆ, ದೇ ಹ್ಯಾವ್ ಬೀನ್ ಎಕ್ಸ್ಟ್ರೀಮ್ಲಿ. ಹರಿ ಸರ್ ದೋ ಹಿ ಟ್ರೈಡ್, ಐ ಥಿಂಕ್ ಆಮೇಲೆ ಹಿ ಟುಕ್ ಎ ಸ್ಟೆಪ್ ಬ್ಯಾಕ್ ಅನ್ಸುತ್ತೆ ಅವ್ರಿಗೆ ಇದು. ಸೊ ಈಗ ಒಂದು ಲಾಸ್ಟ್ ಒಂದು 10 years ರೀಸೆಂಟ್ ಟೈಮಲ್ಲಿ ತೊಗೊಂಡ್ರೆ ಯಾವ ಮ್ಯೂಸಿಕ್ ಡೈರೆಕ್ಟ್ರು ಕೂಡ ಮಾಡಿದವರು ದಟ್ಸ್ ಗುಡ್ ಮೂವ್ ಅಂತ ನನಗನ್ಸುತ್ತೆ. ಬಿಕಾಸ್ ದಟ್ ಈಸ್ ವೇರ್ ಯು ವಿಲ್ ಬಿ ಮೋರ್ ಕನೆಕ್ಟೆಡ್ ಟು ದಿ ಆಡಿಯನ್ಸ್ ಥ್ರೂ ಲೈವ್ ಅಂತ ನನಗನ್ಸುತ್ತೆ. ಹೌದಾ, ಎಕ್ಸಾಕ್ಟ್ಲಿ ದಟ್ಸ್ ವಾಟ್ ಎಕ್ಸಾಕ್ಟ್ಲಿ ಅದಕ್ಕೋಸ್ಕರನೇ ನಾನು ಬಂದು ಇವಾಗ ಕಾನ್ಸರ್ಟ್ ಮಾಡಿ, ಯಾಕಂದರೆ ಐ ವಾಂಟ್ ದಟ್ ಕನೆಕ್ಷನ್ ವಿತ್ ದ ಆಡಿಯನ್ಸ್. ಸೂಪರ್. And I want to revisit my own songs for a concert version. Amazing. Each and every song ಒಂದು ಹೊಸ ಅವತಾರದಲ್ಲೇ ನಾನು ಮಾಡ್ತಾ ಇದ್ದೀನಿ, with more concert vibes, with more energy, with more fun. Each and every song I'm reproducing again. I'm making entire song in the new structure. Is there a musician Saju? ತುಂಬ ಜನನಾ? ಎಲ್ಲ ಯಾವ್ಯಾವ ಹಾಡು ಹಾಡಿದ್ರು ಅವರೇ ಆ ಸ್ಟೇಜಲ್ಲಿ ಅವರೇ ಹಾಡ್ತಾರೆ. ಅಮೇಜಿಂಗ್. ನಮಗೆ ಅಂದರೆ ಟಿಪಿಕಲ್ ಇಟ್ ವೋಂಟ್ ಬಿ ಅ ಸಿಂಗರ್ ಬೇಸ್ಡ್ ಕಾನ್ಸರ್ಟ್ ಥರ ಅಲ್ಲ. ಇಟ್ಸ್ ಮ್ಯೂಸಿಕ್ ಡೈರೆಕ್ಟರ್. ಕರೆಕ್ಟ್, ಇಟ್ಸ್ ಮ್ಯೂಸಿಕ್ ಡೈರೆಕ್ಟರ್ ಒಂದು ಕಾನ್ಸರ್ಟ್. ಐ ವಾಂಟ್ ಆಲ್ ದ ಮ್ಯೂಸಿಷಿಯನ್ಸ್. ಇನ್ಫ್ಯಾಕ್ಟ್ ಬುಡಾಪೆಸ್ಟಿಂದ ಮ್ಯೂಸಿಷಿಯನ್ಸ್ ಆರ್ ಕಮಿಂಗ್. ಬಿಕಾಸ್ ಆಫ್ ದ ವಾರ್ ನಮಗೆ ಸ್ವಲ್ಪ ತುಂಬ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ. ಸೊ ದ ಆರ್ಕೆಸ್ಟ್ರಾ ಇಸ್ ಕಮಿಂಗ್ ಫ್ರಮ್ ಥೈಲ್ಯಾಂಡ್ ನೌ. ಯಾ, ಅದರಲ್ಲಿ ಬಂದು ಅರೌಂಡ್ ವಿಲ್ ಬಿ ಹ್ಯಾವಿಂಗ್ ಅರೌಂಡ್ 22-23 ಪೀಸ್ ಆರ್ಕೆಸ್ಟ್ರಾ ಇದೆ ವಿತ್ ಕಂಡಕ್ಟರ್ ಎಲ್ಲ ಸೇರಿಬಿಟ್ಟು. ಸೊ ಮ್ಯೂಸಿಷಿಯನ್ಸ್ ಆರ್ ಕಮಿಂಗ್. ಮತ್ತು ನನಗೆ ಯಾರು ಒರಿಜಿನಲ್ ಯಾರಾಗಿ ನೋಡಿಸಿದ್ರು ಅವರೇ ಇದ್ದಾರೆ, ವಯಲಿನಿಸ್ಟ್ ಆಗಿರಲಿ. ಆಮೇಲೆ ಐ ಹ್ಯಾವ್ ಎ ವೆರಿ ಗುಡ್ ಮ್ಯೂಸಿಷಿಯನ್ಸ್ ಹೂ ಇಸ್ ಬಿನ್ ವರ್ಕಿಂಗ್ ವಿತ್ ಮೀ, ಅವರು ನೋಡಿಸ್ತಾ ಇದ್ದಾರೆ. ಸೊ ಅರೌಂಡ್ ಇದೆ ಮೋರ್ ದೆನ್ ಎಲ್ಲ ಸಿಂಗರ್ಸು ಎಲ್ಲನೂ ಸೇರಿದ್ರೆ ಅರೌಂಡ್ more than 50 musicians are there in the show. So this is happening on May 16th. May 16th, yes. Is it first ಅಥವಾ ಇಲ್ಲಿಂದ ಮುಂದಕ್ಕೆ ಏನಾದ್ರು ಪ್ಲಾನ್ಸ್ಗಳು? ಖಂಡಿತ ಇದೆ. ಐ ವಾಂಟೆಡ್ ಟು ಸ್ಟಾರ್ಟ್. ನನಗೂ ಅಂದರೆ ಗೊತ್ತಿರಲಿಲ್ಲ. ವೆನ್ ದ ಪ್ರೊಡ್ಯೂಸರ್ಸ್ ಆಫ್ ದ ಶೋ ಅಪ್ರೋಚ್ಡ್, ದೇ ಸೋ ಸರ್ ಯು ಹ್ಯಾವ್ ಅರೌಂಡ್ 20-25 ಬ್ಲಾಕ್-ಬಸ್ಟರ್ಸ್, ವೈ ಡೋಂಟ್ ಯು ಡೂ ಶೋಸ್, ದಿಸ್ ಇಸ್ ಎನಫ್ ಫಾರ್ ಅಂತ. ನನಗೆ ಆವಾಗಲೇ ಹೌದಾ ಹಂಗೆ ಮಾಡೋಣ ಅಲ್ವಾ, ನನಗೆ ಭಯ. ನನಗೆ ಸಿ ಸ್ಟುಡಿಯೋಲಿ ಕುತ್ಕೊಂಡು ಮಾಡೋದು ಸಮ್ವೇರ್ ಐ ಆಲ್ವೇಸ್ ಫೀಲ್ ಐ ಬಿಲಾಂಗ್ ದೇರ್ ಅಂತ. ಬಿಕಾಸ್ ದಟ್ ಈಸ್ ವೇರ್ ಮೈ ಫೋರ್ಟೆ ಆಫ್ absolutely. ದಿಸ್ ಇಸ್ ವಾಟ್ ಸಮಥಿಂಗ್ ನ್ಯೂ ವರ್ಲ್ಡ್. ಐ ವಾಸ್ ಹೆಸಿಟೆಂಟ್ ಫ್ರಮ್ ದ ಬಿಗಿನಿಂಗ್. ಐ ವಾಸ್ ಹೆಸಿಟೆಂಟ್, ಬಟ್ ನಾವು ನಾನು ಮಾಡಲೇಬೇಕು ಅಂತ ಬಂದಿದೆ. ಆ್ಯಂಡ್ ಎಲ್ಲದಕ್ಕೂ ಅದಕ್ಕೆ ಕೂಡ ಬಂದಿದೆ. ಯಾಕಂದರೆ ವಿ ನೀಡ್ ಸಮ್ ಒನ್ ಟು ಇನ್ವೆಸ್ಟ್ ಆಲ್ಸೋ. ಯು ಕಾನ್ ಇಷ್ಟು ದೊಡ್ಡ ಶೋನ ಫುಲ್ ಆಫ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಒಂದು ಶೋ ಮಾಡ್ಬಿಟ್ಟು ಬಿಟ್ಬಿಟ್ವಿ ಅನ್ನೋ ಥರನೂ ಇರಬಾರ್ದು. ಕರೆಕ್ಟ್. ನಾನು ಮಾಡಿದ್ರೆ ಹಿಂಗೆ ಮಾಡಬೇಕು ಅಂತಲೇ ಇದ್ದಿದ್ದು. ಐ ವಾಂಟ್ ಆರ್ಕೆಸ್ಟ್ರಾ ಟು, ಯಾಕಂದರೆ if you see my songs, it will be all performable on stage. Absolutely. It's not like no generated or programmed music ಆ ಥರ ಇರೋದಿಲ್ಲ. A guitar should sound like a guitar. That is how I always work. ಆಮೇಲೆ ನಮಗೆ ಪರ್ಫಾರ್ಮಬಲ್ ಆಗಿರಬೇಕು ನಮಗೆ ಆನ್ ಸ್ಟೇಜಲ್ಲಿ. ಸೊ ಅದಕ್ಕೆ ದಿ ಆರ್ಕೆಸ್ಟ್ರಾ ಇಸ್ ದೇರ್, ಎವ್ರಿಬಡಿ ಇಸ್ ಕಮಿಂಗ್, ಎಲ್ಲನೂ ಒಟ್ಟು ಕೂಡಿ ಬಂದಿದೆ. ಆ್ಯಂಡ್ ಇನ್ನು ಮುಂದಕ್ಕೂ ನಮಗೆ ನಮಗೆ ಇದು ಪ್ಯೂರ್ ಕನ್ನಡದ ಕಾನ್ಸರ್ಟ್ ನಮ್ಮದು. ಓಕೆ, ಇದು ಬರೀ ಕನ್ನಡ ಹಾಡುಗಳು ಮಾತ್ರ? ಎಸ್, ಬರೀ ಕನ್ನಡ ಹಾಡುಗಳನ್ನೇ. And all walks of singers from all the states ಬರ್ತಾರೆ, was performed for the particular song ವರ್ಷನಿಗೆ ಬಂದು ಅವರು ಹಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಕಲ್ಚರ್ ನನಗೆ ಯಾಕಂದರೆ ಬೆಂಗಳೂರಿನಲ್ಲಿ ಫ್ರಮ್ ಇಂಟರ್ನ್ಯಾಷನಲ್ ಆರ್ಟಿಸ್ಟಿಂದ ನ್ಯಾಷನಲ್ ಆರ್ಟಿಸ್ಟ್ ಎಲ್ಲರೂ ಬಂದು ಇಲ್ಲಿ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಬಂದು ರಘು ದೀಕ್ಷಿತ್ ಇಸ್ ಡೂಯಿಂಗ್, ಅರ್ಜುನ್ ಜನ್ಯ ಅವರು ಡೂಯಿಂಗ್. ಬಟ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇನ್ನೊಂದು ದೊಡ್ಡ ಒಂದು ಕಾನ್ಸರ್ಟ್ ಆಗಬೇಕು. ಆ ಒಂದು ಕಲ್ಚರ್ ಕನ್ನಡ ಮ್ಯೂಸಿಕ್ ಡೈರೆಕ್ಟರ್ಸು ಹ್ಯಾವ್ ಟು ಕಮ್ ಆ್ಯಂಡ್ ಡೂ ಇನ್ ದಟ್ ಸ್ಟೇಜ್ ಅಂತ ಹೇಳ್ಬಿಟ್ಟು ನನಗೊಂದು. ಆಮೇಲೆ ಆ ಸ್ಪೇಸ್ ತುಂಬ ಅವಶ್ಯಕತೆ ಇದೆ ಗೊತ್ತಾ. ಅಂದರೆ ಅವರು ಮಾಡ್ತಿರೋದಂತಲ್ಲ, ಈಗ ಯಾವುದೇ ಒಂದು, ಈಗ ಅಮೆರಿಕಾದಲ್ಲಿ ಒಂದೇನೋ ಅಕ್ಕ ಸಮ್ಮೇಳನ ಮಾಡ್ತಾರೆ ಅಥವಾ ಇದ್ಯಾವುದೋ ಮಾಡ್ತಾರೆ ಅಂತಲೇ ಅನ್ಕೊಳ್ಳೋಣ. ನಾನು ಪ್ರತಿ ವರ್ಷ ಅಬ್ಸರ್ವ್ ಮಾಡ್ತೀನಿ. ಓಕೆ, ಈ ವರ್ಷ ವಿ ಪಿ ಸರ್, ರಾಜೇಶ್ ಸರ್, ಅರ್ಜುನ್ ಸರ್, ಆಮೇಲೆ ಗುರು ಸರ್, ಹೀಗೆ ರೊಟೇಷನ್ ಆಗ್ತಾನೆ ಇರುತ್ತೆ. ಅಂದರೆ ಬಹಳ ಖುಷಿ ಅವ್ರ ಹಾಡುಗಳನ್ನ ಕೇಳೋದಕ್ಕೆ, ಮತ್ತಷ್ಟು ಕೇಳೋಕ್ಕೆ. ಬಟ್ ಆಲ್ವೇಸ್ ನಾನೇನು ಯೋಚನೆ ಮಾಡ್ತೀನಿ ಅಂದರೆ, ಬೇರೆ ಹೊಸಬ್ರು ಇಲ್ವಾ ಈ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೇಕು ಅಂದರೆ, ನೀವು ಹೇಳ್ದಂಗೆ ಒಂದು ಗ್ರ್ಯಾಂಡಿಯರ್ ಒಂದು ಕಾನ್ಸರ್ಟ್ ತಗೋಬೇಕು ಆ ಥರ ಅಂತಂದರೆ ಯಾರೂ ಇಲ್ವಾ. ಬಟ್ ಪ್ಯಾರಲಲಿ ಅಷ್ಟು ಸಿನಿಮಾಗಳು ಬರ್ತಾ ಇದೆ, ಅಷ್ಟು ನಡೀತಾ ಇದೆ, ಬ್ಯಾಕ್ಗ್ರೌಂಡ್ ಅಷ್ಟು ಹಿಟ್ಸ್ ಇದೆ. ಯಾಕಾಗ್ತಿಲ್ಲ? ಕನ್ನಡ ಸ್ಟ್ರೀಮಿಂಗ್ ಡೇಟಾ ಇಸ್ ವೆರಿ ಗುಡ್. ಲಾಸ್ಟ್ ಒನ್ ಡಿಕೇಡಲ್ಲಿ ನೋಡಿದ್ರೆ
It's one, especially in the last half decade, Yeah. the streaming counts of the Kannada film songs has gone very high. ಅಜ್ಜು ಯಾವುದು ಇಂಡಿ ಪ್ಲಾನ್ಸ್ ಇಲ್ವಾ? ಡೆಫಿನೆಟ್ ಆಗಿದೆ. ಅದೇ ನಾನು ಹೇಳ್ತನಲ್ಲ, ಐ ವಾಸ್ ಅಬೌಟ್ ಟು ಕಮ್ ಟು ದಟ್ ನೆಕ್ಸ್ಟ್. ಡೆಫಿನೆಟ್ ಆಗಿದೆ. ವಿ ಆರ್ ಕೊಲಾಬ್ರೇಟಿಂಗ್ ವಿತ್ ಹೊಂಬಾಳೆ ಆಲ್ಸೋ ಫಾರ್ ಸಿಂಗಲ್ಸ್, ಆ್ಯಂಡ್ ನಮ್ಮ ಓನ್ ಆಗಿಯೂ ನಾವು ಕೆಲವೊಂದು ಹಾಡು ಮಾಡ್ಕೊಳ್ಳೋಣ ಅಂತಿದ್ದೀವಿ. ವಿತ್ ಅದರ್ ಮ್ಯೂಸಿಕ್ ಲೇಬಲ್ಸ್ ಆಲ್ಸೋ ವಿ ಆರ್ ಕೊಲಾಬ್ರೇಷನ್ಸ್ ಇದೆ, ವೇರ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಸೂಪರ್. ದಟ್ ಇಸ್ ವೇ ಆ ಒಂದು ಏರಿಯಾ ನಾನು ಮಾಡೋಕ್ಕಾಗಲಿಲ್ಲ ಇದುವರೆಗೂ, ಬಿಕಾಸ್ ನಾನು ಇನ್ನೊಬ್ಬ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂಗೆ, ಅವರ ವಿಷನ್ಗೆ ನಾನು ಮ್ಯೂಸಿಕ್ ಮಾಡಿದ್ದು. ಐ ಹ್ಯಾವ್ ಸೋ ಮೆನಿ ಥಿಂಗ್ಸ್ ವಿಚ್ ಐ ವಾಂಟ್ ಟು ಟೆಲ್, ಆ್ಯಂಡ್ ನನ್ನದು ಅನ್ನೋದು ಒಂದು ಇರುತ್ತಲ್ಲ, ಅದನ್ನು ಥ್ರೂ ಇಂಡೀಸ್ ಐ ವಾಂಟ್ ಟು ಡೂ ಇಟ್. I think ಬಟ್ it's very new for me, but Eventually it will happen. ಬಟ್ ಐ ಥಿಂಕ್ ಕನ್ನಡ ಇಂಡಿ ಸ್ಪೇಸ್ ಇವಾಗ ನನಗೆ ಬಹಳ ಖುಷಿ ಸಿಗ್ತಾ ಇದೆ ಅನ್ಸುತ್ತೆ. ಸೂಪರ್ ಆಗಿದೆ ಅಲ್ವಾ? ಇಟ್ಸ್ ಬೂಮಿಂಗ್ ಲೈಕ್ ಆಗಿದೆ ಈಗ. ಸಂಜಿತ್ ಮಾಡಿದ್ದು ಮಾಯಾವಿ ಆಗಿರ್ಬೋದು, ಅಥವಾ ಲೈಕ್ ಯಾವುದೋ ಒಂದು ಕರೆಯೋಲಿ, ಎಷ್ಟೊಂದು ಒಂದು ನೀನೆಲ್ಲವೇ ಅದು ಮಾಡೋದ್ರಿಂದ ಹಿಡಿದು ತುಳಸಿ ಸುಮೇಧ್ ಮಾಡಿದ್ದು ಮೊನ್ನೆ ರೀಸೆಂಟ್ ಆಗಿ, ಗಿರ ವಾಸುಕಿ ಮಾಡಿದ್ದು, ವೆರಿ ಗುಡ್. ಸಂಬೇರ್ ಎಲ್ಲೋ ದ ಇಂಡಿ ಸ್ಪೇಸ್ ಆಫ್ ಕನ್ನಡ, ಇದು ಮುಂಚೆ ಇತ್ತು ಆಕ್ಚುಲಿ ಅಜ್ಜು. ಒಂದು ಯುಗದಲ್ಲಿ ಕನ್ನಡದಲ್ಲಿ ಇಂಡಿ ಸ್ಪೇಸ್ ಅನ್ನೋದು ಅವಾಗ ಇತ್ತು. ಆ್ಯಂಡ್ ಐ ಡೋಂಟ್ ನೋ, ಸಂಬೇರ್ ಎಲ್ಲೋ ಕಳೆದೋಗ್ಬಿಟ್ವಾ ಅಂತ ಅನಿಸ್ತು. ಈಗ ಮತ್ತೆ ಸಿನಿಮಾ ಇಸ್ ಸೋ ಸ್ಟ್ರಾಂಗ್ ಅಲ್ಲ, ಇಟ್ ವಾಸ್ ವೆರಿ ಸ್ಟ್ರಾಂಗ್. ಇಟ್ ವಾಸ್ ವೆರಿ ಬಿಡ್ಲಿ, ಸ್ಪೇಸ್ ಬಿಡ್ಬೇಕಲ್ಲ ನಾವು, ಚೂರಿಗೆ ಬಿಟ್ಟು ಓಕೆ ಟಕರ್ ಅಂತ ತಗೊಂಡು. ಅಮೇಝಿಂಗ್. ಸೊ ಮೇ 16ನೇ ತಾರೀಕು ಅಜನೀಶ್ ಲೋಕನಾಥ್ ಲೈವ್ ಇನ್ ಕಾನ್ಸರ್ಟ್. ಸೊ ಜನ ಬರಬೇಕು ಅಂದರೆ ಟಿಕೆಟಿನ ಎಲ್ಲಿ ಕೊಂಡ್ಕೋಬೇಕು? ಬುಕ್ ಮೈ ಶೋ ಅಲ್ಲಿ, ಮತ್ತು ACTC ಅವ್ರ ವೆಬ್ಸೈಟಲ್ಲಿ, ACTC ಅಂತ ಕಂಪನಿ ಹೂ ಇಸ್ ಆರ್ಗನೈಸಿಂಗ್ ದಿಸ್ ಶೋ, ಅವರ ಇದರಲ್ಲಿ ಹೋಗಿ ಯು ಕ್ಯಾನ್ ಪರ್ಚೇಸ್ ದ ಟಿಕೆಟ್. ಮಯೂರ್, ನೀವು ಬರಬೇಕು 100%. ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ನೀವು ಅಲ್ಲಿ ನನ್ನ ಇಂಟರ್ವ್ಯೂ ಮಾಡಿದ್ರಿ. ಸೊ ನನ್ನ ಫಸ್ಟ್ ಕಾನ್ಸರ್ಟಲ್ಲಿ ಹೋಪ್ ವಿಲ್ ವಿತ್ ದ ಸೇಮ್ ಸೆಟಪ್ ವಿ ವಿಲ್ ಟಾಕ್ ದೇರ್. 100%. ಗಿವನ್ ಅನ್ ಆಪರ್ಚುನಿಟಿ ಐ ವಿಲ್ ಜಸ್ಟ್ ಕಮ್ ಅಂಡ್ ಆಸ್ಕ್ ಯು ದೇರ್. ಪ್ಲೀಸ್ ಬನ್ನಿ. ಅಜ್ಜು ಮಾಡದೇ ಇರೋಂಥದ್ದು ಒಂದು ಕೆಲಸ, ಇನ್ನು ವಾಟ್ ಈಸ್ ದ ಡ್ರೀಮ್? an international recognition, that is a dream. Wow, I think it would have happened also. Yeah, ಅಂದರೆ ಲೈಕ್ ಹಿಂಗೆ ಇದೆ, ಹಿಂಗೆ ಹೋಗ್ತದೆ ಕಾಂತಾರ ಬಂದ್ಬಿಟ್ಟಿದ್ರೆ ಆಗ್ಬಿಟ್ರದು ಅಷ್ಟೇ. ಇನ್ಫ್ಯಾಕ್ಟ್ ಬಾಬಿ ಹ್ಯಾಡ್ ಟೋಲ್ಡ್ ಮೀ ವೆನ್ ದ ವೇ ದೇ ಫಸ್ಟ್ ವಿತ್ ಮೀ, ಇಫ್ ಯು ಚಾನಲೈಸ್ ಪ್ರಾಪರ್ಲಿ, ಇಫ್ ಯು ವರ್ಕ್ ಆನ್ ಫೋಕಸ್ ಮಾಡಿದ್ರೆ ಹೂ ನೋಸ್ ಯು ಮೇ ವಿನ್ ಎನ್ ಆಸ್ಕರ್ ಒನ್ ಡೇ ಅಂತ. 100%. ಶಿ ಟೋಲ್ಡ್ ಮೀ ಇನ್ 2006. 2006 6 ಹೇಳಿದ್ರು. ಆವಾಗ ತುಂಬ ಹಿಂದೆ ವಿನ್ ಆಗಿದ್ರು, ಬಟ್ ಅವಾಗ ಯಾರೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನನಗನ್ಸಿದ್ದು, ನನ್ನನ್ನೂ ನೋಡಿ ಒಬ್ಬರು ಈ ಥರ ಒಂದು ಒಳ್ಳೆ ಮಾತು ಹೇಳ್ತಾರಲ್ಲ, ವೈ ಡೋಂಟ್ ವಿ ಟ್ರೈ ಅಂತ. ಅದ್ರದ್ದು ಫಸ್ಟು ಓಕೆ, ನೀನು ಟ್ರೈ ಮಾಡಿದ್ರೆ ಸಾಧ್ಯ ಆಗೋ ಚಾನ್ಸಸ್ ಇದೆಯಪ್ಪ ಅಂತ ಅನಿಸಿದ್ದು ನನಗೆ ವೆನ್ ರಂಗೀತರಂಗ ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಸ್ ಸೆಲೆಕ್ಟೆಡ್ ಫಾರ್ ಇನ್ ದ ಲಿಸ್ಟ್, ಇನ್ ದ ಪ್ರೈಮರಿ ಲಿಸ್ಟಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆದಾಗ. ವೆನ್ ಕಾಂತಾರ ವಾಸ್ ಆಲ್ಸೋ ಆದಾಗ, ವೈ ನಾಟ್, ಈ ಸತಿ ಇದಕ್ಕಾಗಿದೆ, ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಆಗ್ಬೋದಲ್ಲ ಅನ್ನೋ ಥರ. ಯು ಆರ್ ಆಲ್ಮೋಸ್ಟ್ ದೇರ್. ಯಾ, ಸೊ ಸೈನ್ಸ್ ದೇವ್ರು ತೋರಿಸ್ತಾನೆ ಇದ್ದಾರೆ, ಅದೆಲ್ಲನೂ ಕೂಡಿ ಬರಬೇಕು. ಸೊ ಇಷ್ಟು ಕಾನ್ವರ್ಸೇಷನಲ್ಲಿ ಯು ಸೆಡ್ 2006 ಇರ್ತೊಂಡ್ರೆ